ನಿಮಗೇನಾದ್ರು ಸಾಫ್ಟ್ ಕೇಕ್ ತಿನ್ನಬೇಕು ಅಂತ ಅನಿಸ್ತಿದೆಯಾ? ಇಲ್ಲೊಬ್ರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ನೋಡ್ಕೊಳ್ಳಿ, ಇಂಗ್ರೀಡಿಯೆಂಟ್ಸ್ ಬಡ್ಕೊಳ್ಳಿ, ಮಾಡ್ಕೊಳ್ಳಿ. ಸ್ವಲ್ಪ ಬೆಣ್ಣೆ ಅಥವಾ ಮಾರ್ಗರಿನ ತೊಗೊಂಡು ಪಾತ್ರೆಗೆ ಹಾಕೊಂಡು ಗುದ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಂಡು ಆ ಕಡೆ ಈ ಕಡೆ ಈ ಕಡೆ ಅಲ್ಲಾಡಿಸ್ಕೊಳ್ಳಿ. ಅದಾದಮೇಲೆ ಮೊಟ್ಟೆಗಳನ್ನ ಒಂಚೂರೇ ಒಡೆದು ಅದಕ್ಕೆ ಹಾಕೊಂಡು ಹಾಗೆ ಕಲಿಸ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಈಸ್ಟ್ ಹಾಕೊಳ್ಳಿ. ಅದಾದಮೇಲೆ ಕಿಡ್ನಿಗೆ ಲಿವರ್ಗೆ ಟಾಟಾ ಬೈ ಹೇಳೋದಕ್ಕೆ ಒಂದು ಸ್ವಲ್ಪ ಕಲರ್ ಹಾಕೊಂಡು ಹಾಗೆ ತಿಕ್ಕಿ ಎಲ್ಲನೂ ತಿಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಹೇಳೋದು ಮರ್ತೋಗಿತ್ತು. ಕೈನಲ್ಲಿನ ಬೆವರು ಹಾಕಬೇಕು. ಆಮೇಲೆ ಸ್ವಲ್ಪ ಎಸೆನ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ತಿಂತಿರುವಾಗ ಮಧ್ಯದಲ್ಲಿ ಕೂದಲು ಸಿಕ್ಬಿಟ್ರಂತೂ ಅಮೃತ. ಅದಾದಮೇಲೆ ಸ್ವಲ್ಪ ಮೈದಾ ಹಾಕೊಂಡು ಅದನ್ನು ತಿಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಪಳ್ಳಿರೋದು ಹಳೆ ಕೇಕು, ಆಮೇಲೆ ಗೋಡಂಬಿ, ದ್ರಾಕ್ಷಿ ಏನೇನಿದೆಯೋ ಎಲ್ಲನೂ ಹಾಕೊಂಡು ಅದನ್ನು ಎಲ್ಲ ಗುದ್ದಿ ಮಿಕ್ಸ್ ಮಾಡಿಕೊಂಡು ಪೇಪರ್ಗೆ ಹಾಕೊಳ್ರಿ. ಎಲ್ಲನೂ ನೀಟಾಗಿ ಎಲ್ಲನೂ ಈಕ್ವಲಾಗಿ ಹಾಕಬೇಕು. ಅಳತೆ ಮಾಡಿ ಕೈಯಿಂದನೇ ಹಾಕೊಳ್ರಿ. ಅವಾಗಲೇ ಎಸೆನ್ಸು ಟೇಸ್ಟ್ ಎಲ್ಲ ಬರೋದು. ಆಮೇಲೆ ಅದನ್ನು ಹಾಕೊಂಡು ಎಲ್ಲನೂ ಓವನಲ್ಲಿ ಇಟ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ರಿ. ಹಿಂಗೆ ಬೇಯಿಸುವಾಗ ಒಂದು ಪೇಪರ್ ಮೇಲೆ ಬರ್ಕೊಂಡಿರಿ ಎಷ್ಟನೇದು ಏನು ಎತ್ತ ಅಂತಲ್ಲ. ಯಾಕಂದರೆ ಲೆಡ್ಡು, ಕ್ಯಾಡ್ಮಿಯಮ್ಮು ಎಲ್ಲ ಬರಬೇಕಲ್ಲ. ಈ ಹೆವಿ ಮೆಟಲ್ಸು ಕೂಡ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು. ನೀವು ಮನೇಲಿ ಮಾಡ್ಕೊಂಡಾದ್ಮೇಲೆ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.